ಡ್ಯಾಡ್ ಡ್ಯಾಡ್ ಏನಾಯ್ತು? ಯಾಕೆಷ್ಟು ಕೋಪದಲ್ಲಿದ್ದೀರಾ? ಮಗಳೇ, ಈಗ ನನ್ನ ಏನು ಕೇಳಬೇಡ. ನನ್ನ ಮನಸ್ಥಿತಿ ಸರಿ ಇಲ್ಲ. ಡ್ಯಾಡ್, ನೀವು ಮಾತಾಡ್ತಿರೋದು ನೋಡ್ತಿದ್ರೆ ನಂಗೆ ಯಾಕೋ ಭಯ ಆಗ್ತಿದೆ. ಪ್ಲೀಸ್ ಡ್ಯಾಡ್, ಏನಾಯ್ತು ಅಂತ ಹೇಳಿ. ಮಗಳೇ, ನಾನು ನಿನಗೆ ಏನು ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ. ಅರ್ಥ ಆಗೋ ಹಾಗೆ ಹೇಳಿದ್ರೆ ನಾನು ಖಂಡಿತ ಅರ್ಥ ಮಾಡ್ಕೋತೀನಿ ಡ್ಯಾಡ್. ನೀವು ಯಾವತ್ತೂ ಹೀಗಿದ್ದದನ್ನ ನಾನು ನೋಡೇ ಇಲ್ಲ. ಫಸ್ಟ್ ಟೈಮ್ ನೀವು ಇಷ್ಟೊಂದು ಫ್ರಸ್ಟ್ರೇಟ್ ಆಗಿರೋದನ್ನ ನೋಡ್ತಿರೋದು. ಯಾರಾದ್ರೂ ಏನಾದ್ರೂ ಅಂದ್ರ ಅಥವಾ ಬಿಸ್ನೆಸ್ ಅಲ್ಲಿ ಏನಾದ್ರೂ ಆಯ್ತಾ? ಈಗ ನೀನು ನನ್ನ ವಿರುದ್ಧ ಅವ್ರನ್ನ ಎತ್ಕಟ್ಟಿ ನನ್ನನ್ನು ಪಡ್ಕೊಳ್ಳೋ ಪ್ರಯತ್ನ ಮಾಡಬೇಡ. ಅದು ಯಾವತ್ತಿಗೂ ಸಾಧ್ಯ ಆಗೋದಿಲ್ಲ. ಅವ್ರು ನನಗೆ ಏನೇ ಮಾಡಿರ್ಬೋದು, ಆದ್ರೆ ಅವ್ರು ನನಗಪ್ಪ. ನಾನು ಬಂದಿಲ್ಲಿ ನಿಂತಿರೋದನ್ನು ನೋಡ್ದೆ ಅವಳದೇ ಲೋಕದಲ್ಲಿ ಮುಳುಗೋಗಿದ್ದಾಳಲ್ಲ. ಈಗ ಹೇಗೆ ಆಟ ಆಡಿಸ್ತೀನಿ ನೋಡ್ತಾ ಇರ. ಹಲ್ಲಿ 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 ಹೃದಯದ ಬಡಿತವೇ ನಿಂತು ಹೋದ ಹಾಗೆ ಜೀವಕ್ಕೆ ಆಗಿದೆ ಹೋಗಿ ಬಂದ ಹಾಗೆ. ವಾಪಸ್ ಕಳ್ಳಿ ಮುಗ್ದೋನೆ. ಬೇಕು ಅಂತ ನಾನು ಆಟ ಆಡ್ಸಕ್ಕೆ ಹಿಂಗೆಲ್ಲ ಮಾಡ್ತೀಯಲ್ಲ? ಹಲೋ ಡೌರಾಣಿ, ಯಾರಿಗೂ ಹೆದರದೇ ಇರೋ ನೀನು ಆಫ್ಟರ್ ಆಲ್ ಒಂದು ಹಲ್ಲಿಗೆ ಹೆದರ್ಕೋತ್ಯಾ? ಸುಮ್ಮನೆ ಡೌ ಮಾಡಬೇಡ. ನಿನ್ನ ಹತ್ರ ಏನ್ ಮಾತು? ನಾನು ತಾತಂಗೆ ಹಾಲು ತಗೊಂಡೋಗಿ ಕೊಡ್ಬೇಕು. ಹೋಗೋ ಇಲ್ಲಿಂದ. ಅಯ್ಯಯ್ಯೋ, ಗ್ಲಾಸ್ ಇಲ್ಲ. ನೀನ್ ಯಾವ್ದು ಹೆದರ್ಕೋತಿ ಅಂತ ಇವಾಗ ಗೊತ್ತಾಯ್ತು ಕಣೆ. ನೋಡ್ತಾ ಇರೋ, ಇನ್ಮೇಲೆ ನಿನ್ನ ಹಿಂಗೆ ಆಟಾಡ್ತೀನಿ. ಹೋಗೋ ಇಲ್ಲಿಂದ. ನನ್ ತಾತಂಗೋಸ್ಕರ ಹಾಲು ತಗೊಂಡೋಗ್ಬೇಕು ಅಂತಿದ್ದೆ, ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಬರ್ತಿರೋ ಕೋಪಕ್ಕೆ ಈ ಕಾಯಿಸಿರೋ ಹಾಲು ತಗೊಂಡು ನಿನ್ ಮುಖಕ್ಕೆ ಹೆಚ್ಚಬೇಕು ಅನ್ಸ್ತಿದೆ. ನೀನ್ ಕಾಯಿಸಿರೋ ಹಾಲು ತಗೊಂಡು ನನ್ ಮುಖಕ್ಕೆ ಎರಚೋವರೆಗೂ ನಾನೇನ್ ಸೌತೆಕಾಯಿ ತಿಂದಾಡ್ತೀನ. ಹೋಗಿ ಅಲ್ಲೇ ಡಂಗಾಣಿ. ಏನೋ ಏನೋ ಅದು ಡಂಗಾಣಿ ಅಂತೆಲ್ಲ ಕರಿತಿದ್ಯಾ? ಡಂಗಾಣಿ ಅಂದ್ರೆ ನಿಂತರ ಡೌರಾಣಿಗೆ ಶಾರ್ಟ್ ಫಾರ್ಮು. ಮನೆಯವ್ರಿಗೆಲ್ಲ ಏನಾದ್ರೂ ಒಂದು ಕೆಲಸ ಮಾಡ್ಕೊಟ್ಟು ಎಲ್ರೂ ಬುಟ್ಟಿಗೆ ಹಾಕೋತಾ ಇದೆಯಲ್ಲ, ಅದಕ್ಕೆ ನಿನ್ಗಿದು ಸರಿಯಾಗಿರೋ ಹೆಸರು. ನೀನ್ ಡಂಗಾಣಿ ಆಟ ಬೇರೆಯವ್ರ ಹತ್ರ ನಡಿಬೋದು, ನನ್ನ ಹತ್ರ ನಡಿಯಲ್ಲ. ನಾನ್ ಡಂಗಾಣಿ ಆದ್ರೆ ನೀನ್ ಡಂಗಾಣ. ಅಲ್ಲ, ಚೆನ್ನಾಗಿಲ್ಲ. ನೀನು ವಾಪಸ್ ಕಳ್ಳಿ ಮುಗ್ದೋನ್. ನಿನ್ನ ಆಟನೂ ನನ್ನ ಹತ್ರ ನಡಿಯಲ್ಲ, ತಿಳ್ಕೊ. ನೀನ್ ಹೆದರ್ಸಿದ್ರೆ ನಾನು ಹೆದರ್ಕೊಂಡ್ಬಿಡ್ತೀನ? ನಾನ್ ಕಣ್ ಬಿಟ್ರೆ ಕಿಲೋಮೀಟರ್ ಗಟ್ಲೆ ಓಡೋಗ್ತೀಯಾ? ಓಹೋ, ರಾಯರು ರಾತ್ರಿ ಹೊತ್ತಲ್ಲಿ ಹಗಲ್ಗನ್ಸ್ ಕಾಣ್ತಿರೋ ಹಾಗಿದೆ. ನನ್ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ ಧೈರ್ಯ ಇಲ್ಲ, ನನ್ನ ಹತ್ರನೇ ಬಾಲ ಬಿಚ್ತಾನೆ. ಓಹೋ, ಇವಳ್ದೇನ್ ಐಶ್ವರ್ಯ ಈ ಕಣ್ಣಲ್ಲಿ ಕಣ್ಣಿಟ್ಟು ನೋಡಕ್ಕೆ. ನೀನೇನ್ ರಾಕಿಂಗ್ ಸ್ಟಾರ್ ನೋಡು. ಹೌದಾ? ನಾನ್ ರಾಕಿಂಗ್ ಸ್ಟಾರೇ. ನಾನ್ ಗಿಟಾರ್ ಹಿಡ್ಕೊಂಡು ಹಾಡಕ್ ನಿಂತ್ರೆ ಹುಡುಗಿರು ಕ್ಯೂ ನಿಲ್. ಏನು ಅರ್ಥ ಆಗ್ತಾ ಇಲ್ವೇ ಈ ಕೇಸು? ಏನೋ ಇದು ಮಹೇಶ, ಮನೆಗ್ ಬಂದವನು ಏನೋ ಗೊಣಗ್ತಾ ಇದೀಯಾ? ಏನ್ ವಿಷಯ ನೀನ್ ಹೇಳ್ತೀಯ ಅಂತ ಅನ್ಕೊಂಡ್ರೆ ನನ್ನನ್ನೇ ಏನ್ ವಿಷಯ ಅಂತ ಕೇಳ್ತಿದ್ಯಲ್ಲಕ್ಕ? ವಿಷಯ ಇದ್ದಿದ್ರೆ ನಾನು ನಿನ್ನ ಹತ್ರ ಹೇಳ್ತಾ ಇರ್ಲಿಲ್ವೇನೋ? ಹೊರಡೆ ಸುತ್ತಾಡೋ ನೀನು ಏನೇ ಇದ್ರು ಮೊದ್ಲು ನಿನ್ ಕಿವಿಗೆ ಅಲ್ವಾ ಬೀಳೋದು? ಮನೆ ಇರೋ ನಮ್ಗೇನ್ ಗೊತ್ತಾಗತ್ತೆ ಹೇಳು? ಹೋಗ್ಲಿ, ವಿಷಯ ಏನು ಅಂತ ಹೇಳು. ಊರ್ ಜನ ಎಲ್ಲ ಅಮೃತ ಬಸ್ರಿ ಅಂತ ಮಾತಾಡ್ಕೋತಾ ಇದ್ದಾರೆ. ಅಮೃತ ವಾಂತಿ ಮಾಡ್ಕೊಂಡಿರೋದ್ರಿಂದ ಯಶೋದಮ್ಮ ಅಜ್ಜಿ ಆಗ್ತಿದ್ದಾರೆ ಅಂತ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ. ನೀನ್ ನೋಡಿದ್ರೆ ಏನು ಗೊತ್ತೇ ಇಲ್ಲ ಅನ್ನೋ ಹಂಗಿದ್ಯಪ್ಪ. ಏನು ಹೇಳ್ತಾ ಇದೀಯ ಮಹೇಶ ನೀನು? ಶಬ್ದ ಕೇಳಿಸ್ತು ತಾನೆ? ಅಂದ್ಮೇಲೆ ಊರ್ ಜನ ಮಾತಾಡ್ಕೊತಾ ಇರೋದು ನಿಜ ಅಂತ ಆಯ್ತು ತಾನೆ? ಈ ಕಷಾಯ ಗಂಜಿ ಮನೆ ಮದ್ದು ಅಂತೆಲ್ಲ ಕುಡ್ದು ಡೈಜೆಷನ್ ಆಗ್ಬೇ ವಾಂತಿ ಆಗ್ತಾ ಇದೆ.
ದೇವಕಿ ಬಂದು ಎಲ್ಲರ ಜೊತೆ ಕೂತು ಊಟ ಮಾಡಿದ್ದು ತುಂಬಾ ಖುಷಿ ಆಯ್ತು ಕಣ. ಅಲ್ಲಿ ನಡೆದಿದ್ದ ಘಟನೆ ನೆನೆಸ್ಕೊಂಡ್ರೆ ಅವಳೆಲ್ಲಿ ನನ್ನ ಮೇಲೆ ಕೋಪ ಮಾಡ್ಕೊಂಡು ಹಾಗೆ ಇದ್ಬಿಡ್ತಾಳ ಅನ್ನೋ ಭಯ ಇತ್ತು. ಆದ್ರೆ ದೇವ್ರ ದಯ ಹಾಗೇನು ಆಗ್ಲಿಲ್ವಲ್ಲ. ಹೌದು ಅಪ್ಪ, ನನಗೂ ಆ ಭಯ ಇತ್ತು. ಅವಳು ಮನೆಗೆ ಬಂದಾಗ್ಲೂ ಯಾರ ಜೊತೆನೂ ಮಾತಾಡದೆ ಸೀದಾ ರೂಮಿಗೆ ಹೋಗಿದ್ ನೋಡಿದ್ರೆ ಅವಳು ಸಮಾಧಾನ ಆಗೋದಿಲ್ಲ ಅನ್ನೋ ಆತಂಕ ಇತ್ತು. ಆದ್ರೂ ಅವಳು ಬಂದು ಊಟ ಮಾಡಿದ್ ನೋಡಿದ್ರೆ ಯಾರ್ದೋ ಬಲವಂತಕ್ಕೋಸ್ಕರ ಬಂದು ಊಟ ಮಾಡಿ ಹೋದ ಹಾಗಿತ್ತು. ಇದಕ್ಕೆಲ್ಲ ಕಾರಣ ಲಕ್ಷ್ಮಿ ಕಣ. ಅವಳು ದೇವಕಿನ ಸಮಾಧಾನ ಮಾಡಿ ಕರ್ಕೊಂಡು ಬಂದಿರ್ತಾಳೆ. ಇಲ್ಲಾಂದ್ರೆ ದೇವಕಿ ಖಂಡಿತ ಬರ್ತಿರ್ಲಿಲ್ಲ. ಇರಿ, ದೇವಕಿ ವಿಷಯನೂ ತಣ್ಣಗಾಗೋಯ್ತು. ಆದ್ರೆ ನಾವು ಯಾವ ಉದ್ದೇಶ ಇಟ್ಕೊಂಡು ಆ ಕಿರಾತಕನ್ನ ಭೇಟಿ ಮಾಡೋಕೆ ಹೋಗಿದ್ವು ಅದು ಗೊತ್ತಾಗ್ಲೇ ಇಲ್ವಲ್ಲ ಅನ್ನೋ ಬೇಸರ ಇದೆ. ದೇವಕಿ ಅಲ್ಲಿ ಬರದೆ ಹೋಗಿದ್ರೆ ಅವನು ನನ್ನ ಮೊಮ್ಮಗಳು ಎಲ್ಲಿದ್ದಾಳೆ ಅನ್ನೋ ವಿಷಯ ಬಾಯ್ ಬಿಡ್ತಿದ್ದ ಅನ್ಸುತ್ತೆ. ಸ್ವಲ್ಪದಲ್ಲಿ ಮಿಸ್ ಆಗೋಯ್ತು. ಈಗ ಅವನು ಹುಷಾರಾಗ್ಬಿಡ್ತಾನೆ. ಇನ್ನೂ ನನ್ನ ಮೊಮ್ಮಗಳ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಆಗ್ಬಹುದಲ್ವಾ? ಅಪ್ಪ, ಅವನು ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಮತ್ತೆ ಸಿಗ್ತಾನೆ. ಅವಾಗ ಅವನು ಬಾಯಿ ಬಿಡಿಸ್ಬೋದು. ಆದ್ರೆ ಅರ್ಥ ಆಗದೆ ಇರೋ ಒಂದೇ ವಿಷಯ ಅಂದ್ರೆ ದೇವಕಿ ಅಲ್ಲಿಗೆ ಹೇಗೆ ಬಂದ್ಲು? ಇದೇ ನನಗೂ ನಿಗೂಢವಾಗಿರೋದು.